ಸ್ವಾಗತ ಸುಸ್ವಾಗತ. ನೀವ್ ನೋಡ್ತಿದ್ದೀರಾ ವೈಲ್ಡ್ ಸ್ಟೋನ್. ಯಾರಿಗುಂಟು ಯಾರಿಗಿಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಕಾಯಿಲೆ ಆದ್ರೆ ಆಪಲ್ ತರೋರು, ಅಮ್ಮ ಬೇಡ ಅಂದ್ರು ಬ್ರೇಕ್ಫಾಸ್ಟ್ಗೆ ಐಸ್ ಕ್ರೀಮ್ ಕೊಡ್ಸೋರು, ಪಾಕೆಟ್ ತುಂಬಾ ದುಡ್ಡು, ಹಾರ್ಟ್ ತುಂಬಾ ಲವ್, ಲೈಫ್ ತುಂಬಾ ಹ್ಯಾಪಿ ಕೊಡೋ ಪಪ್ಪ, ನೀವಂತೂ ಯಾವಾಗ್ಲೂ ಗ್ರೇಟ್. ಅಪ್ಪಂದಿರ ದಿನಾಚರಣೆಯ ಈ ದಿನ ಎಲ್ಲ ಅಪ್ಪಂದಿರಿಗೆ ಶುಭಾಶಯ, ಕೋಟಿ ಕೋಟಿ ಶುಭಾಶಯ. ಸ್ಪೆಷಲ್ ದಿನ ವೆಲ್ಕಮ್ ಮಾಡೋಣ ನಮ್ಮ ಸ್ಪೆಷಲ್ 4 ಕಾಂಟೆಸ್ಟೆಂಟ್ಸ್ ನ. ಲೆಟ್ಸ್ ವೆಲ್ಕಮ್ ಮಂಗಳೂರಿನ ಮುದ್ದಾದ ಹುಡುಗಿ ಮಾರಾರೆ ಪ್ರೇಕ್ಷಾ. ಅವ್ರ ತಂದೆ ಜೊತೆ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಪ್ರೇಕ್ಷಾ. ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು. ಪ್ರೇಕ್ಷಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಪ್ಪನ ಜೊತೆ ಬಂದಿದ್ದೀರಾ, ಏನ್ ಅನ್ನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದ್ರೆ ಎಲ್ಲದಕ್ಕೂ ಅಪ್ಪ ಬರೋದಿಲ್ಲ, ಎಲ್ಲಿ ಹೋದ್ರು. ಅವರು ಇವತ್ತು ಖುಷಿ ಪಟ್ಟು ಬಾ ಹೋಗುವ ಅಂತ ಅಂದ್ಮೇಲೆ ಬರದಿರಕ್ಕಾಗೋದಿಲ್ಲ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ನೋಡಿ. ಇದು ನಮ್ ಗ್ರಾಮ ದೇವ್ರು ಮಂಗಳಾದೇವಿ ಪ್ರಸಾದ. ಮಂಗಳೂರಂತ ಹೆಸರು ಬರಲಿಕ್ಕೆ ಕಾರಣಕರ್ತರಾದಂಥ ಮಂಗಳಾದೇವಿ, ಈ ಜಿ ಕನ್ನಡ ತಂಡದ ಎಲ್ಲ ಸದಸ್ಯರಿಗೂ ಈ ಕಾರ್ಯಕ್ರಮಕ್ಕೂ ತುಂಬ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ದೇವರಲ್ಲಿ ಬೇಡಿಕೊಂಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ, ಜಾಸ್ತಿ ದುಡ್ಡು ಗೆದ್ಕೊಂಡು ಹೋಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ, ಯಾರಿಗೇನಿದೆ ಹಂಗು. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ತುಂಬಾ ಇಂಟ್ರೆಸ್ಟಿಂಗ್. ಇವ್ರಿಗೆ ತಂದೆನೇ ತಾಯಿ ಅಂತೆ, ತಂದೆನೇ ಜೀವ ಅಂತೆ. ಲೆಟ್ಸ್ ವೆಲ್ಕಮ್ ರಾಜೇಶ್ವರಿ ಮತ್ತು ಅವ್ರ ತಂದೆ ಚಂದ್ರಶೇಖರ್. ವೆಲ್ಕಮ್ ಟು ದಿ ಶೋ. ತಂದೆನೇ ತಾಯಿ ಅಂತೀರಾ, ಹೇಗೆ ಇದು? ನನ್ಗೆ ಅಪ್ಪನೇ ಎಲ್ಲಾ ರೀತಿಯಿಂದ ಸಪೋರ್ಟು. ನಮ್ ತಾಯಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋದ್ರಿಂದ ಅವ್ರು ಎಲ್ಲಾ ಟೈಮ್ ನನ್ನ ಜೊತೆಲಿ ಇಲ್ಲಕ್ಕಾಗದೆ ಇದ್ದಿದ್ರಿಂದ ನಮ್ ತಂದೆನೇ ನನ್ಗೆ ಫ್ರೆಂಡ್, ಫಸ್ಟ್ ಫ್ರೆಂಡ್. ನನ್ಗೆ ಎಲ್ಲಾ ರೀತಿಯ ಅಣ್ಣ, ಎಲ್ಲಾ ರೀತಿಯ ಸಪೋರ್ಟ್ ನನ್ಗೆ ಅಪ್ಪನೇ. ಹಾಗಾದ್ರೆ ವಿಶಸ್ ಹೇಳ್ಬಿಡಿ. ಅಪ್ಪ, ನಿಮ್ಗೆ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯು ಕೊಡಿ. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಕನ್ನಂಬಾಡಿ ಕಟ್ಟೆಯ ಪಕ್ಕದೂರ್ನವರು, ಕಟ್ಟೇರಿಯವರು ಬರ್ತಿದ್ದಾರೆ. ರೂಪಾ ಮತ್ತು ಅವರ ತಂದೆ ಲಿಂಗೇಗೌಡರು. ವೆಲ್ಕಮ್. ಇವತ್ತು ಅಪ್ಪಂದಿರ ದಿನಾಚರಣೆ, ಇಲ್ಲಿಗೆ ಬಂದಿದ್ದೀರಾ, ಏನ್ ಅನ್ನಿಸ್ತಾ ಇದೆ? ನಮ್ಗೆ ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದಲ್ಲಿ ನಾವು ಸೆಲೆಕ್ಟ್ ಆಗಿರೋದೇ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ನಿಮ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀವಿ. ಯಾರಿಗುಂಟು ಯಾರಿಗಿಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಫಾದರ್ಸ್ ಡೇ ಸ್ಪೆಷಲ್ ಅಂತ ಬರ್ದಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಫೈನಲ್ ಕಂಟೆಸ್ಟೆಂಟ್ ಇಲ್ಲೇ ಬೆಂಗಳೂರಿನ ಪಕ್ಕದಲ್ಲಿರೋ ನಂದಿ ಬೆಟ್ಟದಿಂದ ಬರ್ತಿದ್ದಾರೆ. ಇವರು ಭರತನಾಟ್ಯ ಪ್ರವೀಣೆ ಅಂತೆ. ಇವ್ರ ತಂದೆ ದೇಶ ವಿದೇಶದ ನಾಣ್ಯಗಳನ್ನ ಕಲೆಕ್ಟ್ ಮಾಡೋದ್ರಲ್ಲಿ ಪ್ರವೀಣರು. ಅವ್ರಿಗೆ 101 ಪ್ರಶಸ್ತಿ ಬೇರೆ ಬಂದಿದ್ಯಂತೆ. ಸೊ ಲೆಟ್ಸ್ ವೆಲ್ಕಮ್ ಕಾವ್ಯಶ್ರೀ ಮತ್ತು ಅವರ ತಂದೆ ನಾಗರಾಜು. ಸರ್, ಕಾಯಿನ್ಸ್ ಕಲೆಕ್ಟ್ ಮಾಡೋದು ತುಂಬಾ ಒಳ್ಳೆ ಹವ್ಯಾಸ. ಎಂತೆಂತ ಕಾಯಿನ್ಸ್ ಕಲೆಕ್ಟ್ ಮಾಡ್ತೀರಾ ಸರ್? ಮೊದಲಿಗೆ ಜಿ ಕನ್ನಡ ವಾಹಿನಿಗೆ ನನ್ನ ಅಭಿನಂದನೆಗಳು. ನನ್ನ ಹತ್ರ ಸುಮಾರು 40,000 ಕಾಯಿನ್ಗಳಿವೆ. 40,000 ಕಾಯಿನ್ಸ್. ವಾವ್. 197 ದೇಶದ ನಾಣ್ಯಗಳು, ನೋಟುಗಳಿವೆ. 1000 ರೂಪೀಸ್ ಕಾಯಿನ್ ಇದೆ, 150 ಇದೆ, 75 ರೂಪೀಸ್ ಕಾಯಿನ್ ಇದೆ. ತಂಜಾವೂರು ಬೃಹದೇಶ್ವರ ಟೆಂಪಲ್ಗೆ 1000 ವರ್ಷ ಆಗಿದ್ದಕ್ಕೋಸ್ಕರ ಈ ಕಾಯಿನ್ ಬಿಟ್ಟಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇರೋದು 150 ರೂಪೀಸ್ ಕಾಯಿನ್. ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಜೊತೆ ಬಂದಿದ್ದೀರಾ ನೀವು. ಲಕ್ಷ್ಮಿನ ಇಲ್ಲಿಂದ ಕರ್ಕೊಂಡು ಹೋಗಿ. ಆಲ್ ದಿ ಬೆಸ್ಟ್. ಪ್ಲೀಸ್ ಟೇಕ್ ಯು ಪೋಡಿಯಂ. ಥ್ಯಾಂಕ್ ಯು. 4 ಜನ ಭಾರತ ನಾರಿಯರು ಇಲ್ಲಿ ನಮ್ಮ ಜೊತೆಲಿದ್ದಾರೆ ಅಪ್ಪಂದಿರ ದಿನಾಚರಣೆಯ ಸ್ಪೆಷಲ್ ಎಪಿಸೋಡ್ ನಲ್ಲಿ.
ಗೇಮ್ ಶುರು ಮಾಡೋಣವಾ? ಎಸ್ ರೆಡಿ? Yes. ನಮ್ಮ ಮೊದಲನೇ ರೌಂಡ್ ಸೂಪರ್ 4. ಆಟ ಇಷ್ಟೇ, ನಾವು ಸರ್ವೆ ಮಾಡಿದೀವಿ, ಪ್ರಶ್ನೆ ಕೇಳ್ತೀವಿ. ನಾವು ಸರ್ವೆ ಮಾಡಿದಾಗ ಸಿಕ್ಕಿರೋ ಆನ್ಸರ್ಸ್ ಅಲ್ಲಿ ನಿಮ್ಮ ಆನ್ಸರ್ ಇದ್ರೆ ನಿಮಗ್ ದುಡ್ಡು ಸಿಗುತ್ತೆ. ಆದ್ರೆ ಅಲ್ಲಿರೋ ರ್ಯಾಂಕ್ ಆರ್ಡರ್ ನಲ್ಲಿ ನಿಮಗ್ ದುಡ್ಡು ಸಿಗುತ್ತೆ. ಮೊದಲನೇ ಆನ್ಸರ್ಗೆ 2000, ಒಂದೊಂದೇ ರ್ಯಾಂಕ್ ಕಡಿಮೆ ಆಗ್ತಾ 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 500 ರೂಪಾಯಿ ಕಡಿಮೆ ಆಗ್ತಾ ಹೋಗುತ್ತೆ. 4 ಪ್ರಶ್ನೆ ಇರುತ್ತೆ, ಒಂದು ಪ್ರಶ್ನೆಗೆ ಒಬ್ರಿಗೆ ಒಂದೇ ಅವಕಾಶ. ರೆಡಿ? ರೆಡಿ. ಮೊದಲನೇ ಪ್ರಶ್ನೆ ಪ್ರೇಕ್ಷಾಗೆ. ಕೇಳೋಣ ಅವ್ರಿಗೆ ನಿಮ್ ಪ್ರಶ್ನೆ ಏನು ಅಂತ. ಯಾ. ದೊಡ್ಡಮ್ಮ, ಕ್ವೆಶ್ಚನ್ ಪ್ಲೀಸ್. ಸಾಮಾನ್ಯವಾಗಿ ತಂದೆಯು ತಮ್ಮ ಮಕ್ಕಳಲ್ಲಿ ಹೆಣ್ಣು ಮಕ್ಕಳನ್ನೇ ತುಂಬಾ ಇಷ್ಟಪಡಲು ಕಾರಣವೇನು? ಪ್ರೇಕ್ಷಾ, ಏನನ್ಸುತ್ತೆ? ಗಂಡ್ ಮಕ್ಳು ಮನೇಲೇ ಇರ್ತಾರೆ, ಹೆಣ್ಮಕ್ಳು ಮದ್ವಾಗಿ ಹೊರಗಡೆ ಹೋಗ್ತಾರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಎಫೆಕ್ಷನ್. ಐ ಥಿಂಕ್ ದಟ್. ಅಂದ್ರೆ ನಿಮ್ ಪ್ರಕಾರ ಮಗಳು ಅನ್ನೋ ಮಮತೆ ಅಂತ. ಹಾ. ರೆಡಿ? ನೋಡೋಣ. ದೊಡ್ಡಮ್ಮ, ಆನ್ಸರ್ ಪ್ಲೀಸ್. ನನ್ನ ಮಗಳು ಅನ್ನುವ ಮಮತೆ. ನಿಮ್ಗೆ ಈ ಉತ್ತರಕ್ಕೆ ಸಿಗ್ತಾ ಇದೆ 2000 ರೂಪಾಯಿಗಳು. ರಾಜೇಶ್ವರಿ ಅವರೇ, ಪ್ರಕಾರ ಹೆಣ್ಮಕ್ಳು ಅಪ್ಪನ್ಗೊಂದು ನೋ ಆದ್ರೆ ತಡ್ಕೊಳಲ್ಲ, ಅವರು ಬೇಗ ಸ್ಪಂದಿಸ್ತಾರೆ. ಬೇಗ ಸ್ಪಂದಿಸ್ತಾರೆ ಅಂತ ನೀವು ಹೇಳ್ತಿದ್ದೀರಾ? ಹೌದು. ಓಕೆ, ದಟ್ಸ್ ನೈಸ್. ಆನ್ಸರ್ ಪ್ಲೀಸ್. ದೊಡ್ಡಮ್ಮ ಪ್ಲೀಸ್. ಕಷ್ಟ ಸುಖ ಅರ್ಥ ಮಾಡ್ಕೋತಾರೆ. ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದೀರಾ. ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 1000 ರೂಪಾಯಿ. 2 ಆಪ್ಷನ್ಸ್ ಬಾಕಿ ಇದೆ. ರೂಪಾ, ರೆಡಿನಾ? ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳೇನ್ ಕಮ್ಮಿ ಇಲ್ಲ. ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೋತಾರೆ ಅಂತ ತಗೋಬೇಕಾ? ದೊಡ್ಡಮ್ಮ ಅವರೇ, ಇವ್ರು ಹೇಳಿದ ಉತ್ತರ ಇದೆಯಾ ಅಲ್ವಾ ನೋಡ್ಬಿಡಿ. ದೊಡ್ಡಮ್ಮ ಪ್ಲೀಸ್ ಪ್ಲೀಸ್ ಪ್ಲೀಸ್. ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 500 ರೂಪಾಯಿಗಳು. ಯರಾಣಿ, ರೆಡಿನಾ? ಉತ್ತರ ಇದೆಯಾ? ಹೇಳ್ತೀರಾ? ಹುಡುಗರಂದ್ರೆ ತುಂಬಾ ಪೋಲಿಗಳು, ಪೊರ್ಕಿಗಳು ಆತರ ಇರ್ತಾರೆ. ಹುಡುಗಿರಾದ್ರೆ ಡೀಸೆಂಟ್ ಆಗಿ ಅಪ್ಪ ಹೇಳ್ದಾಗೆ, ಅಪ್ಪ ಮನೇಲಿರೋ ತನಕ ಆದ್ರೂ ಆಯ್ತಪ್ಪ ಈ ತರ ಡ್ರೆಸ್ ಹಾಕೊಂತೀನಿ ಅಂತಾದ್ರೂ ಇರ್ತಾರೆ. ಅಪ್ಪನ ನೋವು ಮಾಡ್ಬಾರ್ದು ಅಂತ. ಒಂದ್ ಆಪ್ಷನ್ ಹೇಳ್ಬಿಡಿ ಇವಾಗ. ಅಂದ್ರೆ ಹೋಗೋ ಮನೆಗೂ ಒಂದು ಹೆಸರು ಹುಡ್ತಾರಂತದ್ದು, ಮನೆಗೆ ಅಪ್ಪನಿಗೆ ಒಳ್ಳೆ ಗೌರವ ತಂದು. ನೋಡೋಣ. ದೊಡ್ಡಮ್ಮ, ಆನ್ಸರ್ ಪ್ಲೀಸ್. ಉತ್ತರ ಕೊಡಕ್ ಆಗ್ಲಿಲ್ಲ. ದೊಡ್ಡಮ್ಮನೆ ಕೇಳ್ಬಿಡೋಣ. ದೊಡ್ಡಮ್ಮ, ಆನ್ಸರ್ ಪ್ಲೀಸ್. ಮಗಳಲ್ಲಿ ಅಮ್ಮನನ್ನ ಕಾಣುತ್ತಾರೆ. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ಗೆ ರೆಡಿನಾ? ರಾಜೇಶ್ವರಿ ಅವ್ರಿಗೆ ರೆಡಿ. ಕ್ವೆಶ್ಚನ್ ಪ್ಲೀಸ್. ಕನ್ನಡ ಸಿನಿಮಾಗಳಲ್ಲಿ ಅಪ್ಪ ಮಗಳಿಗೆ ಸಂಬಂಧಿಸಿದಂತೆ ನೆನಪಾಗುವ ಚಿತ್ರಗಳು ಯಾವುವು? ದೇವತಾ ಮನುಷ್ಯ. ಯಾರು ಆಕ್ಟ್ ಮಾಡಿದ್ದಾರೆ ಅದು? ರಾಜ್ಕುಮಾರ್ ಅವರು ಮತ್ತೆ ತಂದೆ ಪಾತ್ರದಲ್ಲಿ, ಹಾ, ಸುಧಾರಾಣಿ ಅವರು. ನಿಮ್ ಉತ್ತರ ಸರಿನಾ ತಪ್ಪಾ ಅಂತ ನೋಡ್ಬಿಡೋಣ. ಆನ್ಸರ್ ಪ್ಲೀಸ್. ದೊಡ್ಡಮ್ಮ, ಅಮ್ಮ. ಟಾಪ್ 1 ಆನ್ಸರ್ ದೇವತಾ ಮನುಷ್ಯ. ನೀವ್ ಗೆದ್ದಿದ್ದೀರಾ 2000 ರೂಪಾಯಿ. ನೆಕ್ಸ್ಟ್ ಅವಕಾಶ ರೂಪಾ ನಿಮ್ಗೆ. ನನಗೆ ಸಿನಿಮಾಗಳು ಅಷ್ಟನ್ನೇ ಗೊತ್ತಾಗ್ತಾ ಇಲ್ಲ. ಇಲ್ವಾ? ಅಪ್ಪ ಮಗಳಲ್ಲ, ಸಡನ್ ನೆನಪಾಗ್ತಾ ಇಲ್ಲ. ಅಪ್ಪ ಮಗ ಅದೇ ತುಂಬಾ ಫಿಲ್ಮ್ ಇದೆ. ಅಪ್ಪ ಮಗ ಆದ್ರೆ ಇದೆ, ಅಪ್ಪ ಮಗಳು. ಗೆಸ್ ಗೆಸ್ ಗೆಸ್. ಬೇಗ, ಟೈಮ್ ಓಡ್ತಿದೆ. 10, 9, 8, 7, 6, 5, 4, 3, 2, 1 and time up. ನಿಮಗೆ ಅವಕಾಶ ಸಿಕ್ತು, ಆದ್ರೆ ನೀವು ಉತ್ತರ ಕೊಡ್ಲಿಲ್ಲ. ಕಾವ್ಯಶ್ರೀಗೆ ಅವಕಾಶ ಇದೆ. ಕಾವ್ಯಶ್ರೀ, ಅಪ್ಪ ಮಗಳಿಗೆ ಸಂಬಂಧ.
ಆದ್ರೆ ಎಷ್ಟೇ ಆತರ ಇಲ್ಲ. ಎಕ್ಸಾಂಪಲ್ ಕೊಟ್ರಲ್ಲ ಅವರು ದೇವತಾ ಮನುಷ್ಯ. ಅಪ್ಪ ಮಗಳು ಹಾಲುಂಡ ತವರು. ಹಾಲುಂಡ ತವರಲ್ಲಿ ಅಪ್ಪನ. I like it. I like it. I like it. Okay, 10, 9, 8, 7, 6, 5, 4, 3, 2, 1, and a time up. ಪ್ರೇಕ್ಷಾ, ಅವಕಾಶ ನಿಮಗಿದೆ. ಆಕ್ಚುಲಿ ವಿಷ್ಣುವರ್ಧನ್ ಒಂದು ಮೂವಿ ಇದೆ, 3 ಹೆಣ್ಮಕ್ಳಿದೆ ಅವ್ರಿಗೆ. ಅದ್ ಮೂವಿ ಕರೆಕ್ಟ್ ಹೆಸರು ಗೊತ್ತಿಲ್ಲ. ಐ ಗೆಸ್ ಇಟ್ ಇಸ್ ಮಾತಾಡ್ ಮಲ್ಲಿಗೆ. ಮಾತಾಡ್ ಮಲ್ಲಿಗೆ. ಅದ್ ನಂಗೆ ಗೊತ್ತಿಲ್ಲ, ಸಮಥಿಂಗ್ ಮಲ್ಲಿಗೆ. ನಾವ್ ಹೇಳ್ತಿರೋದು ಮಗಳೇ ಪ್ರಧಾನವಾಗಿರುವಂತಹ ಸಿನಿಮಾ, ತಂದೆ ಮಗಳ ಸಂಬಂಧ ಪ್ರಧಾನವಾಗಿರುವಂತಹ ಸಿನಿಮಾ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ನೋಡೋಣಪ್ಪ ಆನ್ಸರ್ಸ್ ಏನು ಅಂತ. ದೊಡ್ಡಮ್ಮ ಆನ್ಸರ್ ಪ್ಲೀಸ್. ಲಾಲಿ. ಅಂಡಮಾನ್. ನಾನು ನನ್ನ ಕನಸು. ಸೊ ನಮ್ಮ 3ನೇ ಪ್ರಶ್ನೆ ರೂಪಾ ನಿಮ್ಗೆ. ರೆಡಿ? ಈ ಸಲ ಆನ್ಸರ್ ಮಾಡ್ಲೇಬೇಕು. ಓಕೆ, ನಿಮ್ಮ ಪ್ರಶ್ನೆ ದೊಡ್ಡಮ್ಮ, ಕ್ವೆಶ್ಚನ್ ಪ್ಲೀಸ್. ಮಕ್ಕಳಿಂದ ತಂದೆ ತಾಯಿಯರು ಸಾಮಾನ್ಯವಾಗಿ ಏನನ್ನು ಬಯಸುತ್ತಾರೆ? ಪ್ರೀತಿ, ವಿಶ್ವಾಸ, ಅದಿದ್ದೇ ಇರುತ್ತೆ. ಅವ್ರು ಎಕ್ಸ್ಪೆಕ್ಟ್ ಮಾಡೋದೇನಕ್ಕೆ? ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದಿದ್ದೀರಾ? ನೋಡೋಣ. ಡಿಸಿಪ್ಲಿನ್ ಉತ್ತರ ಇದೆಯಾ ಇಲ್ವಾ ದೊಡ್ಡಮ್ಮ? ನೀವ್ ಯೋಚನೆ ಮಾಡಿದ್ರೆ ದೊಡ್ಡಮ್ಮ ಪ್ಲೀಸ್ ಅಂದ್ಬಿಟ್ರೆ ನಾನು ಹೇಳಿದ್ದೀನಿ ಅಪ್ಪ. ಫಸ್ಟ್ ಅಲ್ಲಿ ಬೇಡ, ಕೆಳಗೆ ಪ್ಲೀಸ್ ದೊಡ್ಡಮ್ಮ. ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 2,000 ರೂಪಾಯಿ. ರೂಪಾ ಮೊದಲನೇ ರ್ಯಾಂಕಿನ ಉತ್ತರ ಹೇಳ್ಬಿಟ್ರು. ಕಾವ್ಯ ಇನ್ನು ಅಕೌಂಟೇ ಓಪನ್ ಆಗಿಲ್ಲ. ಕಮಾನ್, ಈಗ ಅವಕಾಶ ನಿಮ್ಗಿದೆ. ಏನ್ ಗೆಸ್ ಮಾಡ್ತೀರಾ? ಕೀರ್ತಿ, ಗೌರವ, ಯಶಸ್ಸು. ನೀವ್ ಅದನ್ನೆಲ್ಲ ಪೂರೈಸ್ತಾ ಇದ್ದೀರಾ? ನೋಡೋಣ ನಿಮ್ಮ ಉತ್ತರ. ಕೀರ್ತಿ, ಗೌರವ. ನೋಡೋಣ. ದೊಡ್ಡಮ್ಮ ಆನ್ಸರ್ ಪ್ಲೀಸ್. ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 1,000 ರೂಪಾಯಿ. ದೀಕ್ಷಾ, ರೆಡಿನಾ ಅಮ್ಮ? ಏನ್ ಉತ್ತರ? ಕೊನೆ ತನಕ ಅವ್ರ ಜೊತೆ ಇರ್ಬೇಕು, ಅಂದ್ರೆ ಅದೊಂದು ಬಾಂಧವ್ಯ ಇರ್ಬೇಕು ಅಂತ ಅವ್ರ ಜೊತೆ. ನೋಡೋಣ. ದೊಡ್ಡಮ್ಮ ಆನ್ಸರ್ ಪ್ಲೀಸ್. ರಾಜೇಶ್ವರಿ ಅವರೇ, ನಿಮ್ಗೆ ಹೋಗುತ್ತೆ ನೆಕ್ಸ್ಟ್ ಅವಕಾಶ. ಅಂದ್ರೆ ತಂದೆ ತಾಯಿ ಅವ್ರು ಏನ್ ಕನ್ಸ್ ಕಂಡಿರ್ತಾರೆ ಅದು ಅವ್ರ ಕೈಯಿಂದ ಸಾಧಕ್ ಆಗದೆ ಇತ್ತು, ಅದನ್ನ ತಮ್ಮ ಮಕ್ಕಳು ಅದನ್ನ ಮಾಡಿದ್ರೆ ಮಾಡ್ಬೇಕು ಅನ್ನೋದು ಅವರಲ್ಲಿ ಆ ಬಯಕೆ ಇರುತ್ತೆ. ಆ ಉತ್ತರ ನಮ್ ಸರ್ವೆ ಆನ್ಸರ್ಸ್ ಅಲ್ಲಿ ಇದೆಯಾ ಇಲ್ವಾ ಅಂತ ನೋಡೋಣ. ಆನ್ಸರ್ ಪ್ಲೀಸ್. ಸರ್ವೆ ಪ್ರಕಾರ ಆನ್ಸರ್ಸ್ ಏನಿದೆ ಅಂತ ನೋಡೋಣ. ಆನ್ಸರ್ ಪ್ಲೀಸ್. ಮರ್ಯಾದೆ. ನಾವು ಇಷ್ಟಪಟ್ಟ ಕಡೆ ಮದುವೆ ಆಗಬೇಕು. ನಿಜ ಅಲ್ವಾ? ನಮ್ಮ 4ನೇ ಪ್ರಶ್ನೆ ಕಾವ್ಯಶ್ರೀ. ಸಾಮಾನ್ಯವಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಹೆಣ್ಣು ಮಕ್ಕಳಿಗೆ ತಂದೆ ಹೇಳಿ ಕಳುಹಿಸುವ ಕಿವಿ ಮಾತುಗಳೇನು? ಅಪ್ಪನ ಹೆಸರು ಉಳಿಸು, ಅಂದ್ರೆ ಚೆನ್ನಾಗಿ ನಡ್ಕೋ, ಅತ್ತೆ ಮಾವನಿಗೆ ಗೌರವ ಕೊಡು. ಎಲ್ಲ ಹೇಳಂಗಿಲ್ಲ, ಒಂದು 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 ಅತ್ತೆ ಮಾವನ್ನೆಲ್ಲ ಚೆನ್ನಾಗಿ ನೋಡ್ಕೋ, ಮನೆ ಮರ್ಯಾದೆ ಉಳಿಸು. ಉತ್ತರ ಸರಿನಾ ತಪ್ಪ? ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 2,000 ರೂಪಾಯಿ. ದೀಕ್ಷಾ, ರೆಡಿನಾ ಅಮ್ಮ?
ಮನೇಲಿ ತಂದೆ ತಾಯಿ ಹೇಗ್ ರೆಸ್ಪೆಕ್ಟ್ ಕೊಡ್ತೀರಾ ಹಾಗೆ ಅತ್ತೆ ಮಾವನ್ಗೂ ರೆಸ್ಪೆಕ್ಟ್ ಕೊಡಿ. ಅತ್ತೆ ಮಾವನ್ಗೆ ಗೌರವ ಕೊಡೋದು. ನೋಡಮ್ಮ ಆನ್ಸರ್ ಹೇಳ್ಬಿಡಿ. ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 1,000 ರೂಪಾಯಿ. ರಾಜೇಶ್ವರಿ ಅವರೇ, ನಿಮ್ಮಪ್ಪ ಏನ್ ಹೇಳಿದ್ರು ಒಂದೇ ಒಂದ್ಸಲ ಫ್ಲಾಶ್ ಬ್ಯಾಕ್ ಸುರ್ರಂತ ವಾಪಸ್ ಬನ್ನಿ. ಬೇಗ ಬೇಗ ಬೇಗ, ಇಲ್ಲಾಂದ್ರೆ ನಾನು ಕೌಂಟ್ ಡೌನ್ ಶುರು ಮಾಡ್ತೀನಿ. ಆಗಾಗ ಫೋನ್ ಮಾಡ್ತಾ ಇರು, ಹೇಗಿದೆ ಅಂತ ತಿಳಿಸ್ತಾ ಇರು. ನೋಡೇ ಬಿಡೋಣ, ಬೇಗ ನೋಡ್ಬಿಡ್ತೀನಿ. ಉತ್ತರ ಪ್ಲೀಸ್. ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 500 ರೂಪಾಯಿ. ರೂಪಾ ಮೇಡಮ್, ಎಸ್. 2ನೇ ರ್ಯಾಂಕ್ ಅಲ್ಲಿರೋ ಉತ್ತರ ಬಾಕಿ ಇದೆ, ನಿಮ್ಮ ಅವಕಾಶ. ನಿನ್ ಗಂಡನ್ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ನಿಮ್ಮಪ್ಪ ಹೇಳಿದ್ರಾ ಯಜಮಾನ್ರನ್ ಚೆನ್ನಾಗಿ ಎಲ್ಲ ನೋಡ್ತಾರಲ್ಲ? ಹೇಳ್ತಿದಾರಲ್ಲ, ಏನ್ ಮಾಡ್ಲಿ, ಇರೋದು ಅವ್ರ ತಾನೆ. ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ ಚೆನ್ನಾಗಿ ನೋಡ್ಕೋತಾರೆ. ಮಾಡೋಣ? ರೆಡಿನಾ? ಉತ್ತರ ಪ್ಲೀಸ್. ಪ್ಲೀಸ್ ದೊಡ್ಡಮ್ಮ. ಈ ಉತ್ತರಕ್ಕೆ ನಿಮಗ್ ಸಿಗ್ತಾ ಇದೆ 1,500 ರೂಪಾಯಿ. ಮೊದಲನೇ ಸುತ್ತಿನ ಕೊನೆಗೆ ಪ್ರೇಕ್ಷಾ ಹತ್ರ ಇದೆ 3,000 ರೂಪಾಯಿ. ರಾಜೇಶ್ವರಿ ಅವ್ರ ಹತ್ರ ಇದೆ 3,500. ರೂಪಾ ಹತ್ರ ಇದೆ 4,000. ಕಾವ್ಯ ಹತ್ರ ಇದೆ 3,000. ಮೊದಲನೇ ರೌಂಡ್ ಮುಗೀತು. 2ನೇ ರೌಂಡ್ ಆಡೋಕ್ ರೆಡಿನಾ? ರೆಡಿ. 2ನೇ ರೌಂಡ್ ಹೆಸರು ಲಕ್ ಲೆಕ್ಕಾಚಾರ. ಟಾಸ್ಕ್ ಇಷ್ಟೇ, ಮ್ಯೂಸಿಕಲ್ ಮ್ಯಾಟ್ ಆಡಿಸ್ತೀವಿ ನಾವು. 10 ಚೌಕ ಇದೆ ಇಲ್ಲಿ 10 ಮ್ಯಾಟ್ ಇದೆ. ಮ್ಯೂಸಿಕ್ ಪ್ಲೇ ಮಾಡ್ತೀವಿ, ನೀವು ಒಂದೊಂದೇ ಮ್ಯಾಟನ್ನ ಕ್ರಾಸ್ ಮಾಡ್ತಾ ಹೋಗ್ಬೇಕು. ಮ್ಯೂಸಿಕ್ ಸ್ಟಾಪ್ ಆಗಿದ ತಕ್ಷಣ ನೀವು ಯಾವ ಮ್ಯಾಟ್ ಅಲ್ಲಿ ಇರ್ತೀರೋ ಅಲ್ಲೇ ನಿಂತ್ಕೋಬೇಕು. 3 ಅವಕಾಶ ಇರುತ್ತೆ. 3ನೇ ಅವಕಾಶದಲ್ಲಿ ನೀವು ಯಾವ ಮ್ಯಾಟ್ ಹತ್ರ ನಿಂತ್ಕೊಳ್ತೀರೋ ಆ ಮ್ಯಾಟ್ ಕೆಳಗಿನ ದುಡ್ಡು ನಿಮ್ಮದಾಗುತ್ತೆ. ಅದು ನಿಮ್ ಲಕ್. ರೆಡಿ? ರೆಡಿ. ರೆಡಿ. ಫಸ್ಟ್ ಕಂಟೆಸ್ಟೆಂಟ್ ಬನ್ನಿ ಪ್ರೇಕ್ಷಾ. ರೆಡಿನಾ? ಶುರು ಮಾಡೋಣ. ರೆಡಿ, ಮ್ಯೂಸಿಕ್ ಪ್ಲೀಸ್. ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಛಕ್ಕರಿ, ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ, ಇಪ್ಪಲ್ಲಿ ರಾಣಿ ಜೆ. ಈ ಮ್ಯಾಟಿನ ಕೆಳಗೆ 0 ಇತ್ತು, ಇದು ನಿಮ್ಮದಲ್ಲ. ಈಗ ಆ ಮ್ಯಾಟನ್ ಬಿಟ್ಟು ಮಿಕ್ಕಿದೆಲ್ಲ ಮ್ಯಾಟನ್ನು ಮತ್ತೆ ಕ್ರಾಸ್ ಮಾಡ್ಬೇಕು. ಸೆಕೆಂಡ್ ಚಾನ್ಸ್, ಮ್ಯೂಸಿಕ್ ಪ್ಲೀಸ್. ಚರ್ರು ಮುಗಿದ ಮೇಲೂ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನು, ವಿಸರ್ವ ಮಾಡುತ್ತಿರುವೆ. ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ಈ ಮ್ಯಾಟಿನ ಹಿಂದೆ 1,000 ಇತ್ತು, ಇದು ನಿಮ್ಮದಲ್ಲ. ಮತ್ತೆ ಶುರು ಮಾಡೋಣ. ಮ್ಯೂಸಿಕ್ ಪ್ಲೀಸ್. ಬನ್ನಿ 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 ಬನ್ನಿ, ನೋಡೋಣ ನಿಮ್ ಲಕ್ ಹೇಗಿದೆ ಅಂತ. ಹೇಗಿತ್ತು? ಚೆನ್ನಾಗಿತ್ತು. ಮ್ಯೂಸಿಕಲ್ ಚೇರ್ ಆಡಿದ್ರಾ? ಹಾಗೆ ಇತ್ತು. ಮ್ಯೂಸಿಕಲ್ ಮ್ಯಾಟ್ ಆಡಿರ್ಲಿಲ್ಲ ಅಲ್ವಾ? ಇಲ್ಲ. ತಲೆ ಸುತ್ತಿದ್ಯಾ?
ಇಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು, ಕಾಲ್ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ವೆಲ್ ಡನ್. ಈ ರೌಂಡ್ ಅಲ್ಲಿ ನಿಮಗ್ ಸಿಗ್ತಾ ಇದೆ 2000. ಕಂಗ್ರಾಚುಲೇಷನ್. ರಾಜೇಶ್ವರಿ ಅವರೇ, ಗೊತ್ತಾಯ್ತಲ್ವಾ? ಏನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ? ಇಲ್ಲ ಇಲ್ಲ. ಬನ್ನಿ ಡಾನ್ಸ್ ಮಾಡಿ ಬನ್ನಿ. ಜಾಸ್ತಿ ಅಮೌಂಟ್ ಗೆಲ್ಲೋ ಚಾನ್ಸಸ್ ಇದೆ. ಶುರು ಮಾಡೋಣ. ಖಂಡಿತ. ಮ್ಯೂಸಿಕ್ ಪ್ಲೀಸ್. ಮಂಡ್ಯದಿಂದ ಓಡಿ ಬಂದ ಕಳ್ಳುಗೋಯಿಂದ ನೀವು ಹೆಣ್ಣೈಕ್ಳು ದೂರ ಇರಿ ಸ್ವಲ್ಪ ನನ್ನಿಂದ. ಬನ್ನಿ ಆಚೆ. $4,000 ನಿಮ್ಮದಾಗಲ್ಲ. ರೆಡಿನಾ? ಸೆಕೆಂಡ್ ಚಾನ್ಸ್. ಮ್ಯೂಸಿಕ್ ಪ್ಲೀಸ್. I like it. I like it. 3,000. ನನ್ನ ಲಕ್ಕೆಲ್ಲ ಇಲ್ಲೇ ಹೋಗ್ತಾ ಇದೆ. ನಿಮ್ಮ ಲಾಸ್ಟ್ ಚಾನ್ಸ್. ರೆಡಿ? ಮ್ಯೂಸಿಕ್. ಹಿಂದೇಡಿ. ಬನ್ನಿ ಆಚೆ. ಇವಾಗ ಗೊತ್ತಾಗುತ್ತೆ ನಿಮ್ ಲಕ್ಕು. ಥ್ಯಾಂಕ್ ಗಾಡ್. ಈ ರೌಂಡ್ ಅಲ್ಲಿ ನಿಮಗ್ ಸಿಗ್ತಾ ಇದೆ ₹1,000. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಏನಮ್ಮ ಮಂಡ್ಯದ ಹೆಣ್ಣು, ರೆಡಿನಾ? ಹಾ ರೆಡಿ. ಕುಂಟೆ ಬಿಲ್ಲೆ ಆಡ ಅಭ್ಯಾಸ ಇದೆ ಅಲ್ವಾ? ಅಭ್ಯಾಸ ಇದೆ, ಬಟ್ ಸ್ಯಾರಿಲ್ ಸ್ವಲ್ಪ ಕಷ್ಟ. ಮಂಡ್ಯದಲ್ಲಿ ಎಲ್ಲರೂ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕುಂಟೆ ಬಿಲ್ಲೆ ಆಡ್ತಾರಮ್ಮ. ಚಡ್ಡಿ ಕಂಫರ್ಟ್. ಬನ್ನಿ. ರೆಡಿನಾ? ಮ್ಯೂಸಿಕ್ ಪ್ಲೇ ಮಾಡೋಣ. ಮ್ಯೂಸಿಕ್ ಪ್ಲೀಸ್. ಹಿಂದಕ್ಕೆ ಬನ್ನಿ. ಝೀರೋ. ರೆಡಿನಾ? ಮ್ಯೂಸಿಕ್ ಪ್ಲೀಸ್. ನಿಮ್ಮ ಎರಡನೇ ಮ್ಯಾಟಿನ ಅಡಿಯಲ್ಲಿ ಇತ್ತು 2,000. ರೂಪಾ, ಲಾಸ್ಟ್ ಚಾನ್ಸು. ಮ್ಯೂಸಿಕ್ ಪ್ಲೀಸ್. ಬನ್ನಿ ಹಿಂದಕ್ಕೆ ಬನ್ನಿ. ಜಾಸ್ತಿ ಅದೇ ತಗೊಳ್ಳಿ. ನೋಡೋಣ. ನಿಮಗ್ ಸಿಗ್ತಾ ಇದೆ 2,000. ವೆಲ್ ಪ್ಲೇಡ್. ಕಾವ್ಯ, ನಿಮ್ ಚಾನ್ಸು. ರೆಡಿನಾ? ರೆಡಿ. ಬನ್ನಿ. ರೆಡಿನಾ? ಓಕೆ. ನಿಮ್ ಲಕ್ ಟೆಸ್ಟ್ ಮಾಡೋಣ. ರೆಡಿ? ರೆಡಿ. ಮ್ಯೂಸಿಕ್ ಪ್ಲೀಸ್.
ಮೊದಲನೇ ಮ್ಯಾಚ್ನಲ್ಲಿ ಇತ್ತು 2000. ರೆಡಿನಾ ಸೆಕೆಂಡ್ ಚಾನ್ಸ್ಗೆ? ರೆಡಿ. ಆಲ್ ದಿ ಬೆಸ್ಟ್. ಮ್ಯೂಸಿಕ್ ಪ್ಲೀಸ್. ನೋಡೋಣ. ಸೆಕೆಂಡ್ ಚಾನ್ಸ್. ಏನು ನಿಮ್ಮ ಈ ಮ್ಯಾಚ್ ನಲ್ಲಿತ್ತು -1000. ಲಾಸ್ಟ್ ಚಾನ್ಸ್. ರೆಡಿ? ಮ್ಯೂಸಿಕ್. ಆಗೋಯ್ತು 3 ಚಾನ್ಸು. ನೋಡೋಣ ಬೇಡ್ವಾ? ನೋಡೋಣ. ವಾವ್! ನಿಮ್ಮ ಈ ಮ್ಯಾಚ್ ನಲ್ಲಿ ಇತ್ತು -1000. ಎರಡನೇ ಸುತ್ತಿನ ಕೊನೆಗೆ ಪ್ರೇಕ್ಷಾ ಹತ್ರ ಇದೆ 5000. ರಾಜೇಶ್ವರಿ ಅವ್ರ ಹತ್ರ ಇದೆ 4500. ರೂಪಾ ಅವ್ರ ಹತ್ರ ಇದೆ 6000. ಕಾವ್ಯ ಅವರು ಡಾನ್ಸ್ ಆಡ್ಸ್ಬಿಟ್ಟು ದುಡ್ಡು ಕೊಡಿ ಅಂದ್ರು, ಅವ್ರ ಹತ್ರ ಇದೆ 2000. ಕಾವ್ಯ ಅವರೇ ಬನ್ನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ನಿಮಗೂ ಮತ್ತೆ ನಿಮ್ ತಂದೆಗೂ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಅಪ್ಪಂದಿರ ಮುದ್ದು ಮಕ್ಳೇ, 2ನೇ ರೌಂಡ್ ಮುಗೀತು. 3ನೇ ರೌಂಡ್ ಹೋಗ್ತಿದೀವಿ. ರೆಡಿನಾ? ರೆಡಿ. ರೆಡಿ. ಇವತ್ತು ಅಪ್ಪಂದಿರ ದಿನಾಚರಣೆ ಅಲ್ವಾ, ಅದಕ್ಕೆ ನಾವ್ ಈ ರೌಂಡ್ ನ ಅಪ್ಪಂದಿರ್ಗೆ ಸಮರ್ಪಣೆ ಮಾಡ್ತಾ ಇದೀವಿ. ನಿಮ್ 3 ಜನಕ್ಕೆ ಒಂದೇ ರೀತಿಯ ಟಾಸ್ಕ್ ಇರುತ್ತೆ. ಟಾಸ್ಕ್ ಏನಪ್ಪಾ ಅಂತಂದ್ರೆ ತುಲಾಭಾರ. ಒಂದು ತಕ್ಕಡಿಲಿ ನಿಮ್ ತಂದೆನ್ ಕೂರಿಸ್ತೀವಿ, ಇನ್ನೊಂದು ತಕ್ಕಡಿಗೆ ಅಲ್ಲಿಟ್ಟಿರೋ ಸಕ್ಕರೆ ಮೂಟೆಗಳನ್ನು ತಗೊಂಡ್ಬಂದು ನೀವು ಹಾಕ್ಬೇಕು. ಒಂದೊಂದೇ ಮೂಟೆ ಒಂದು ಸಲಿಗೆ. ಹೆಚ್ಚಾದ್ರೂ ಔಟು, ಕಡಿಮೆ ಆದ್ರೂ ಔಟು. ನಿಮ್ ತಂದೆ ತೂಕನ ಸರಿಯಾಗಿ ನೀವು ತೂಗ್ಬೇಕು. ಇಲ್ಲಾಂದ್ರೆ ಫಿಟ್ ಮಾಡಿರೋ ದುಡ್ಡನ್ನ ಕಳ್ಕೊತೀರಾ. ರೆಡಿನಾ? ರೆಡಿ. ರೆಡಿ. ಪ್ರೇಕ್ಷಾ ನೀವೇ ಫಸ್ಟ್. ರೆಡಿನಾ? ಬನ್ನಿ. ಪ್ರೇಕ್ಷಾ ಯಾರ ಮೇಲೆ ಬಿಡ್ ಮಾಡ್ತೀರಾ? ಎಷ್ಟು ಬಿಡ್ ಮಾಡ್ತೀರಾ? ರಾಜೇಶ್ವರಿ ಮೇಲೆ. ರಾಜೇಶ್ವರಿ ಟಾರ್ಗೆಟ್ ಹಾಕ್ಬಿಟ್ರಲ್ರಿ ನೀವು. ನಾನು ಎಷ್ಟು ಬಿಡ್ ಮಾಡ್ತೀರಾ? 1000. ಅಷ್ಟೇನಾ? ಕಳ್ಕೊಂಡ್ರೆ ಜಾಸ್ತಿ ಕಳ್ಕೊಂತೀನಿ. ರೆಡಿನಾ ಸರ್? ಸರ್ ತಡ ಮಾಡೋದು ಬೇಡ, ಬನ್ನಿ. ಓಕೆ ಸ್ಟಾರ್ಟ್. ಓಡಿ ಓಡಿ ಓಡಿ, ಬೇಗ 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 ಬೇಗ. ಒಂದೊಂದೇ ಮೂಟೆ ಇಡಿ 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 ಇಡಿ. ಇನ್ನು ಬೇಗ 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 ಬೇಗ. ಸಕ್ಕರೆ ಮೂಟೆ ಹೊತ್ಕೊಂಡ್ ಬನ್ನಿ. ಸಕ್ಕರೆ ಗೊಂಬೆ ತರ ಇದ್ರೆ ಇನ್ನು ಎಷ್ಟೊತ್ತು? ಬೇಗ 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 ಬೇಗ. ನೋಡಿ ನಿಮ್ ತಂದೆ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಪ್ರೂವ್ ಮಾಡ್ಬೋದು. ಬೇಗ ಬೇಗ. ಪರವಾಗಿಲ್ಲ, ಸ್ವಲ್ಪ ತಕ್ಕಡಿ ಮೇಲ್ ಬಂದಿದೆ. ಬೇಗ 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 ನೀಟಾಗಿ ಬ್ಯಾಲೆನ್ಸ್ ಮಾಡಿ. ಹೆಚ್ಚಾದ್ರೂ ಔಟು, ಕಡಿಮೆ ಆದ್ರೂ ಔಟು. 1 ನಿಮಿಷ ಆಗೋಗಿದೆ. ಬೇಗ 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 ಚೂಸ್ ಮಾಡ್ಕೊಂಡು ಬನ್ನಿ. ಇನ್ನು ಎಷ್ಟು ಬೇಕಾಗ್ಬೋದು ಏನು ಎತ್ತ ಅಂತ ಒಂದು ಅಂದಾಜಲ್ಲಿ. ಲಾಸ್ಟ್ 10 ಸೆಕೆಂಡ್ಸ್ ಇದೆ. 10, 9, 8, 7, 6, 5,
ಅಲ್ವಾ? ಜಾಸ್ತಿ ಹಾಕ್ಬಿಟ್ರಿ. ಏನ್ ಅನ್ನಿಸ್ತಾ ಇದೆ ತಕ್ಕಡಿ ನೋಡಿ ನಿಮ್ಗೆ? ಕರೆಕ್ಟ್ ಆಗಿ ತೋಗಿದ್ದೀರಾ. ವೆಲ್ ಡನ್. ವೆಲ್ ಡನ್ ಪ್ರೇಕ್ಷಾ. ಥ್ಯಾಂಕ್ ಯು. ಯಾವತ್ತೂ ಈ ತರ ಎಲ್ಲ ಮಾಡಿರ್ಲಿಲ್ಲ. ಒಂದ್ಸಲ ಟೆಂಪ್ಲಲ್ಲಿ ಅವ್ರು ನಂಗ್ ಮತ್ತ ಅಣ್ಣಂಗ್ ತುಲಾಭಾರ ಮಾಡ್ಸಿದ್ರು. ವೆರಿ ನೈಸ್. ಬಿಡ್ ಮಾಡಿದ ದುಡ್ಡು ನಿಮಗ್ ಬರ್ತಾ ಇದೆ. ಹೋಗಿ ರಾಜೇಶ್ವರಿ ಅವ್ರ ಹತ್ರ 1,000 ರೂಪಾಯಿ ಜಬರ್ದಸ್ತ್ ಆಗಿ ಇಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ ಪ್ಲೇಡ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬನ್ನಿ ರಾಜೇಶ್ವರಿ ಅವರೇ. ರಾಜೇಶ್ವರಿ ಅವರೇ, ಯಾರ ಮೇಲೆ ಬಿಡ್ ಮಾಡ್ತೀರಾ? ಎಷ್ಟು ಬಿಡ್ ಮಾಡ್ತೀರಾ? ಪ್ರೇಕ್ಷಾ ಮೇಲೆ 2000. ಪ್ರೇಕ್ಷಾ ಮೇಲೆ 2000. ತಂದೆಗ್ ತಕ್ಕ ಮಗ್ಳು ಆಗ್ತೀರಾ ಇಲ್ವಾ ಅಂತ ನೋಡೋಣ ಇವತ್ತು. ತಂದೆನೇ ಜೀವ ಅಂತ ಹೇಳಿದಿರಾ, ಸಕ್ಕರೆ ಮುಟ್ಟೆ ಎತ್ತಿ ಇಡ್ಬೇಕು. ರೆಡಿ? ರೆಡಿ ಸ್ಟಾರ್ಟ್. ಸರ್ ಬನ್ನಿ. ರೆಡಿನಾ? ರೆಡಿ ಸ್ಟಡಿ ಗೋ. ಬೇಗ 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 ಬೇಗ. ತಂದೆ ಮೇಲಿನ ಪ್ರೀತಿ ಅಬ್ಬ ಅಬ್ಬ ಅಬ್ಬ. ಬೇಗ 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 ಮಾಡಿ. ಟೈಮ್ ಓಡ್ತಾ ಇದೆ. ಸ್ವಲ್ಪ ಆರಾಮಾಗಿ ತಗೊಂಡ್ ಬನ್ನಿ ತಗೊಂಡ್ ಬನ್ನಿ ತಗೊಂಡ್ ಬನ್ನಿ. ಬೇಗ 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 ಬೇಗ. ಊಟ ಬಿದ್ರೆ ಕೌಂಟ್ ಆಗಲ್ಲ. 40 ಸೆಕೆಂಡ್ ಆಗಿದೆ. ಈಗ ಜಾಸ್ತಿ ಆಗ್ತಿದೆ ನೋಡಿ, ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಮಾಡ್ಬೇಕು ನೀವು ಮೂಟೆಗಳನ್ನ. ಕೆಳಗಡೆ ಬಿದ್ರೆ Ten, 9, 8, 7, 6, 5, 4, 3, 2, 1. ರಾಜೇಶ್ವರಿ ಅವರೇ, ಪರ್ಫೆಕ್ಟ್ ಆಗಿ ತೂಗಿದ್ದೀರಾ. ನಿಮ್ಮಂತವ್ರನ್ನೇ ನೋಡಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ಯಾಗ್ ಲೈನ್ ಮಾಡಿದೀವಿ. Well done. ರಾಜೇಶ್ವರಿ ಅವರೇ, ಇಷ್ಟು ದಿನ ನಿಮ್ ತಂದೆಗೆ ಹೇಳಕ್ ಆಗದೆ ಇದ್ದಿದ್ ಯಾವ್ದಾದ್ರು ಮಾತಿದ್ರೆ ಹೇಳೋಕ್ ಇಷ್ಟಪಡ್ತೀರಾ? ಖಂಡಿತ ಇದೆ. ಯಾಕಂದ್ರೆ ನನಗೆ 10 ವರ್ಷದ ಮಗಳಿದ್ದಾಳೆ ಚಿನ್ಮಯ್ ಅಂತ. ಅವಳ ಡೆಲಿವರಿ ಟೈಮಲ್ಲಿ 6 ಮಂತ್ಸಲ್ಲೇ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದೆ. ಬಿಕಾಸ್ ನನಗೆ ಅಪೆಂಡಿಸೈಟಿಸ್ ಆಗಿ ಇಟ್ಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನನ್ನ ಲೈಫ್ ಸೇವಿಂಗ್ ವಿಷಯದಲ್ಲಿ ನನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆ ದೇವ್ರ ಹತ್ರದಿಂದ ನನ್ನ ಡ್ಯಾಡಿ ನನ್ನ ಕರ್ಕೊಂಡು ಆಮೇಲೆ ನನ್ನ ಡೆಲಿವರಿವರೆಗೂ ನಾನು ಹಾಸ್ಪಿಟ್ಲಲ್ಲೇ ಇದ್ದೆ. ಡ್ಯಾಡಿ ನನಗೆ ಬೆಡ್ಡಿಂದ ಎದ್ದು ಹೋಗೋಕ್ಕಾಗ್ದಿತ್ತು. ನನ್ನ ಅಪ್ಪಂದು ವಾಶ್ರೂಮ್ ಕರ್ಕೊಂಡೋಗಿ ನನಗೆ ಎಲ್ಲ ಅಪ್ಪ ಅಪ್ಪನೇ ನನ್ನ ಅವಾಗೆಲ್ಲ ನೋಡ್ಕೊಂಡಿದ್ದು. ನನ್ನ ಮಗುನ ನನ್ನ ಕೈಯಲ್ಲಿ ಇಟ್ಕೊಂಡಿದ್ರೆ ನಮ್ಮ ಡ್ಯಾಡಿ ನನ್ನೇ ಮಗುನ ಆಗಿ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ರು. ನಾನು ಅದಕ್ಕಾಗಿ ಇನ್ಕ್ರೆಡಿಬಲ್ ಲವ್ ಅದು. ಸರ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಬೇಬಿ ಮೈ ಲವ್ಲಿ ಬೇಬಿ, ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಬೇಬಿ ಮೈ ಲವ್ಲಿ ಬೇಬಿ. ರೂಪಾ, ನೋಡ್ತಿದ್ದೀರಾ ಅಲ್ವಾ? ನೋಡ್ತಾ ಏನ್ ಅನಿಸ್ತಿದೆ? ತುಂಬಾ ಟಫ್ ಅಲ್ವಾ ಕಾಂಪಿಟೇಷನ್? ಬನ್ನಿ, ತಡ ಮಾಡೋದ್ ಬೇಡ, ಗೇಮ್ ಶುರು ಮಾಡೋಣ. ಸರ್, ನೀವು ಬನ್ನಿ. ಯಾರ ಮೇಲ್ ಬಿಡ್ ಮಾಡ್ತೀರಾ? ಎಷ್ಟು ಬಿಡ್ ಮಾಡ್ತೀರಾ?
ಪ್ರೇಕ್ಷಾ ಮೇಲೆ 1000. ಸೊ 1000 ಬಿಡ್ ಮಾಡ್ತೀರಾ? ತೂಗ್ತೀರಿ ಅಂತ ಕಾನ್ಫಿಡೆಂಟ್ ಆಗಿದ್ದೀರಾ? ಕಾನ್ಫಿಡೆಂಟ್ ಇದೆ. ಬನ್ನಿ. ರೆಡಿನಾ? ಗೆಟ್ ಸೆಟ್ ಗೋ. ಬ್ಯಾಲೆನ್ಸ್ ಮಾಡ್ಬೇಕು, ಮೂಟೆಗಳನ್ನ ಕೆಳಗಡೆ ಬೀಳ್ಬಾರ್ದು. 1000 ಬಿಡ್ ಮಾಡಿದೀರಾ ಪ್ರೇಕ್ಷಾ ಮೇಲೆ. ಸಕ್ರೆ ಊರಿನಿಂದ ಬಂದವ್ರು ನೀವು. ಇನ್ನು ಬೇಗ, ಇನ್ನು ಬೇಗ, ಇನ್ನು ಬೇಗ, ಇನ್ನು ಬೇಗ. ಟೈಮ್ ಓಡ್ತಾ ಇದೆ, ಬೇಗ ಬೇಗ. ನೋಡ್ಕೊಳ್ಳಿ. ಓಡಿ 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 ಓಡಿ. ಸರಿಯಾಗಿ ನೋಡಿ, ಸರಿಯಾಗಿ ತೂಗಿದ್ದೀರಾ? ಖಂಡಿತಾನಾ? ಖಂಡಿತ. ಪಕ್ಕಾನಾ? ಪಕ್ಕ. ರೂಪಾ, ನೀವ್ ಹೇಳಿ. ಅಪ್ಪಂಗ್ ಹೇಳ್ದೆ ಮುಚ್ಚಿಟ್ಟಿರೋದು ಬಚ್ಚಿಟ್ಟಿರೋದು ಯಾವ್ದಾದ್ರು ಮಾತಿದ್ಯಾ? ಎಲ್ರ ಮುಂದೆ ಹೇಳ್ಬಿಡ್ತೀರಾ? ಏನೂ ಇಲ್ಲ, ನನ್ನ ಅಪ್ಪಂಗ್ ಮುಚ್ಚಿಟ್ಟು ಏನೂ ಮಾಡಿಲ್ಲ, ಏನೂ ಹೇಳಿ. ನೀವೇ ತುಂಬಾ ಚೆನ್ನಾಗಿ ಆಡಿದ್ರಿ. ವೆರಿ ವೆಲ್ ಡನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಈ ರೌಂಡಿನ ಕೊನೆಯಲ್ಲಿ ಎಲ್ರಿಗಿಂತ ಕಡಿಮೆ ಹಣ ಇರೋದು ಹತ್ರ. ಬನ್ನಿ. ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಪ್ರೇಕ್ಷಾ. 3000 ಗೆದ್ದಿದ್ದೀರಾ. 3ನೇ ರೌಂಡ್ ವರ್ಗೂ ಇದ್ರಿ. ಹೇಗನ್ನಿಸ್ತಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ವಿಧಿಯ ನಾಟಕ. ಫೈನಲ್ ರೌಂಡ್ ಅಲ್ಲಿ ಇದೀವಿ. ನಮ್ಮ ಫೈನಲ್ ರೌಂಡ್ ಯಾವುದು? ಯಾರಿಗುಂಟು ಯಾರಿಗಿಲ್ಲ. ರಾಜನ ರಾಣಿನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಮೊದಲು ಅವಕಾಶ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಟಾಸ್ಕ್. ಟಾಸ್ಕ್ ಏನಿಲ್ಲ, ಈ ಮೆಟ್ಲ್ ಹತ್ಕೊಂಡು ಯಾರು ಮೊದಲು ಇಲ್ಲಿಗೆ ಬರ್ತಾರೋ ಅವ್ರಿಗೆ ಮೊದಲನೇ ಅವಕಾಶ. ಆದ್ರೆ ನಿಮ್ ಹೆಜ್ಜೆನ ಕಂಟ್ರೋಲ್ ಮಾಡೋದು ನಮ್ ದುಡ್ಡು ಕೊಡೋ ದೊಡ್ಡಮ್ಮ. ಸೊ ರೂಪಾ, ದೊಡ್ಡಮ್ಮಂಗೆ 16 ನಂಬರ್ನು ತೋರಿಸ್ಬಿಡು ಅಂತ ಹೇಳೋಣ. ದೊಡ್ಡಮ್ಮ, ನಂಬರ್ ಪ್ಲೀಸ್. 1ರಿಂದ 16 ಹೇಳಿ. ನಿಮ್ಮ ಲಕ್ಕಿ ನಂಬರ್ ಯಾವುದು? 7. ನೋಡೋಣ 7ರಿಂದ ಏನಿದೆ ಅಂತ. 7. 2 ಹೆಜ್ಜೆ ಮುಂದೆ ಬನ್ನಿ. ಹೇಳಿ, ನಿಮ್ ನಂಬರ್ ಯಾವುದು? 10. 10ರಿಂದ ಏನಿದೆ? 1 ಹೆಜ್ಜೆ ಮುಂದೆ. ನಿಮ್ಮ ನೆಕ್ಸ್ಟ್ ನಂಬರ್ 14. 14ರಿಂದ ಏನಿದೆ ಅಂತ ನೋಡೋಣ. 1 ಹೆಜ್ಜೆ ಹಿಂದೆ. ಮುಂದೆ ಮಾತ್ರ ಅಲ್ಲ, ಹಿಂದೆನೂ ಕಳಿಸ್ತಾರೆ ದೊಡ್ಡಮ್ಮ. ನೀವ್ ಹೇಳಿ. 16. ನೋಡೋಣ 16ರಿಂದ ಏನಿದೆ ಅಂತ. ಬನ್ನಿ, 2 ಹೆಜ್ಜೆ ಮುಂದೆ. ನಿಮ್ಮ ನಂಬರ್ ಹೇಳಿ. 12. ನೋಡೋಣ 12ರಿಂದ ಏನಿದೆ ಅಂತ. 1 ಹೆಜ್ಜೆ ಮುಂದೆ. ಸೊ ಈಗ ನಿಮ್ ನಂಬರ್ ಬೇಗ. 4. 4ರ ಹಿಂದೆ 1 ಹೆಜ್ಜೆ ಮುಂದೆ. ರಾಜ ಅಥವಾ ರಾಣಿ ಡೋರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಮೊದಲನೇ ಅವಕಾಶ ರಾಜೇಶ್ವರಿ ಅವ್ರಿಗೆ ಸಿಗ್ತಿದೆ. ಹೇಳಿ, ರಾಜನ ರಾಣಿನ? ನೋಡಿ, ಇಬ್ಬರು ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಖಂಡಿತ ರಾಜ. ರಾಜ ನಿಮ್ಮವನಾಗ್ತಾನೆ. ರೂಪಾ, ಆಡ್ತೀರಾ? ಆಡ್ತೀನಿ. ದೇವ್ರೇ ಕಾಪಾಡಪ್ಪ. ದೇವ್ರು ಕಾಪಾಡ್ತಾನೆ. ದುಡ್ಡು ಕೊಡಿ ವಾಪಸ್ಸು. ತಗೊಳ್ಳಿ. ನೋಡೋಣ ರಾಜ ಡೋರಲ್ಲಿ ಏನಿದೆ ಅಂತ. ರಾಜ ಡೋರ್ನ ಓಪನ್ ಮಾಡಿ. ಓಪನ್.
15,000 ಅವ್ರಿಗೆ ಎದ್ಬಿಟ್ರು. ನೋಡೋಣ ರಾಣಿ ಡೋರಲ್ಲಿ ಏನಿದೆ ಅಂತ. ನೋಡೋಣ. ಕಾನ್ಫಿಡೆನ್ಸ್. ರಾಣಿ ಡೋರ್ನ ಓಪನ್ ಮಾಡಿ. ಓಪನ್. ದೀಪಾ 5,000 ತಗೊಂಡು ನಮ್ ಶೋ ಇಂದ ಹೋಗ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮಗೆ ಮತ್ತೆ ನಿಮ್ ತಂದೆಗೆ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ರಾಜೇಶ್ವರಿ ಅವರೇ, 15,000 ಗೆದ್ದು ಇವತ್ತಿನ ಎಪಿಸೋಡ್ ನ ವಿನ್ನರ್ ಆಗಿದ್ದೀರಾ ನೀವು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸರ್, ನಿಮ್ ಮಗಳು 15,000 ಗೆದ್ದಿದ್ದಾರೆ ಈ ಎಪಿಸೋಡ್ ನಲ್ಲಿ. ಏನ್ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ. ನಾವ್ ನಿಮ್ಮಿಂದ ಅವ್ರಿಗೊಂದು ಗಿಫ್ಟ್ ಕೊಡಿಸ್ತಾ ಇದೀವಿ. ಈ ಕ್ರೌನ್ ನ ನೀವೇ ಅವ್ರಿಗೆ ತೊಡಿಸ್ಬೇಕು. ಮತ್ತೊಮ್ಮೆ ಅಪ್ಪಂದಿರ ದಿನಾಚರಣೆಗೆ ಎಲ್ಲ ಅಪ್ಪಂದಿರಿಗೂ ಶುಭಾಶಯ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಿದೀವಿ. ಇದು ವೈಲ್ಡ್ ಸ್ಟೋನ್. ಯಾರಿಗುಂಟು ಯಾರಿಗಿಲ್ಲ. ಹೆಣ್ಮಕ್ಳೇ